ಹಲೋ ಹೇಳಿ ಸರ್. ಹಾಂ, ಒಂದು ಸ್ವಲ್ಪ ಫೋನ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಹೌದು, 1 ಅವರ್. ಓಕೆ, ಈ ದಿನ ದೇವರ ಕೃಪೆಯಿಂದ ಒಂದು ಪ್ರಾಮುಖ್ಯವಾದ ಅಂಶವನ್ನು ಮಾತನಾಡುವುದಕ್ಕೆ ದೇವರು ಕೊಟ್ಟಂಥ ಈ ಸಮಯಕ್ಕೆ ಪ್ರೇರೇಪಣೆಗೋಸ್ಕರ ದೇವರಿಗೆ ಕೃತಜ್ಞತಾಸ್ತುತಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರೇರೆ ಫೇಸ್ಬುಕ್ಕಲ್ಲಿ ಆಲಿಸುವಂಥ ಪ್ರತಿಯೊಬ್ಬ ದೇವಜನರು ಈ ಮಾತುಗಳನ್ನು ಕಿವಿಯಾರಿ ಕೇಳಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕೆಂದು ಪ್ರೀತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಚಿಕ್ಕ ಪ್ರಾರ್ಥನೆ ಮೂಲಕ ಈ ಒಂದು ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ದಿನ ತಂದೆ, ಆದಿಕಾಂಡದಲ್ಲಿ 11ನೇ ಅಧ್ಯಾಯದಿಂದ 20ನೇ ವಚನದವರೆಗೂ ಕೆಲವೊಂದು ವಿಷಯಗಳನ್ನು ನಿಮ್ಮ ಮಕ್ಕಳು ನಮ್ಮ ಸಹೋದರರೊಟ್ಟಿಗೆ ಮಾತನಾಡಬೇಕೆಂದು ತಂದೆ ನೀವು ಕೊಟ್ಟಂಥ ಆಲೋಚನೆಗೋಸ್ಕರ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತುಗಳಲ್ಲಿರುವಂಥ ಒಂದು ಪದವಾದರೂ ನನ್ನ ಆಲೋಚನೆಯಿಂದ ಬರದೆ ಕೇವಲ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ಮಾತನಾಡುವುದಕ್ಕೆ ನನಗೆ ಸಹಾಯ ಮಾಡಿ ತಂದೆ. ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಶ್ವರನ್ನು ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಆಮೇಲೆ ಕೂಡಿ ಬಂದಂಥ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ವಂದನೆಗಳು. ಬೇರೆ ಆದಿಕಾಂಡನೇ ಅಧ್ಯಾಯ 11ನೇ ವಚನದಿಂದ ಒಂದು ಸಾರಿ ತೆಗೆದು ನೋಡೋಣ. ನೀವು ಯಾವುದೇ ಜನಾಂಗದವರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಬೌದ್ಧರಾಗಿರ್ಬೋದು, ಹಿಂದೂಗಳಾಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಸತ್ಯವೇದ ಗ್ರಂಥದಲ್ಲಿರುವಂಥ ಮಾತುಗಳನ್ನು ಪರಿಶೀಲನೆ ಮಾಡೋಣ. ಅದು ಇಹಲೋಕದ ಜ್ಞಾನಕ್ಕೆ ಸಂಬಂಧಪಟ್ಟದಲ್ಲ. ಶಾಶ್ವತ ಮಹಾ ದೇವರಾದಂಥ ಸ್ವರ್ಗದಲ್ಲಿರುವಂಥ ಆ ತಂದೆಯಾದ ದೇವರ ಆಲೋಚನೆಯಿಂದ ಬರೆದಿರುವಂಥ ಮಾತುಗಳು ಈ ಸತ್ಯವೇದ ಗ್ರಂಥವಾಗಿದೆ. ಒಂದು ಸಾರಿ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಿಂದ ನೋಡಿಕೊಳ್ಳೋಣ. ಮೊನ್ನೆ ದಿನದಲ್ಲಿ ಆದಿಕಾಂಡ 1ನೇ ಅಧ್ಯಾಯದಿಂದ 10ನೇ ವಚನದವರೆಗೂ ನೋಡಿಕೊಂಡಿರೋ ಪ್ರೇರೆ ಸೃಷ್ಟಿಯ ಕ್ರಮವನ್ನು ಕುರಿತು ಈ ದಿನ ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನದಲ್ಲಿರುವಂಥ ದೇವರ ಮಾತುಗಳನ್ನು ಆಲೋಚನೆ ಮಾಡೋಣ ಪ್ರೇರೆ. ಎಲ್ಲರೂ ಓಕೆನಾ? ಓಕೆ, ಓದಿಕೊಳ್ಳೋಣ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಬೇರೆ ಹೇಳಿದಾಗ, ದೇವರು ಬಾಯಿ ಬಿಟ್ಟು ಹೇಳಿದಾಗ ಭೂಮಿ ಮಾತು ಕೇಳ್ತಾ ಐತೆ. ಯಾರಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ? ಅಪ್ಪಣೆ ಅಂದರೆ ಕಮೆಂಟ್ ಯಾರು ಮಾಡ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಬೇರೆ ದೇವರು ಆರ್ಡರ್ ಮಾಡ್ತಾ ಇದ್ದಾರೆ. ದೇವರು ಯಾರಿಗೆ? ಯಾರಿದ್ದಾರೆ ಇಲ್ಲಿ? ಯಾರಾದರೂ ಇದ್ದಾರಾ? ಮಹಾದೇವಾದಿ ದೇವನಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮನಿದ್ದಾನೆ. ದೇವರು ಇವರೇ ಮಾತಾಡ್ಕೊಂಡು ಇವರೇ ಹೇಳ್ತಾ ಇದ್ದಾರಾ? ಮಾಡ್ತಾ ಇದ್ದಾರಾ? ಇಲ್ಲ ಪ್ರೇಮ. ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಮತ್ತೊಂದು ಸ್ವರ್ಣ, ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ. ಭೂಮಿಯು, ದೇವರು ಭೂಮಿಗೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಉಂಟು ಮಾಡಿದವರು ಯಾರು ಪ್ರೇರೆ? 84 ಲಕ್ಷ ಜೀವರಾಶಿಗಳಿಗೆ ಪ್ರತಿದಿನ ಆಹಾರ ಕೊಡ್ತಾ ಇದ್ದಾರೆ ಆ ತಂದೆಯಾದ ಪರಮಾತ್ಮನಿಗೆ.
ಎಷ್ಟು ಕೋಟಿ ಜನ? 84 ಲಕ್ಷ ಜೀವರಾಶಿಗಳು. 84 ಲಕ್ಷ ತರತರವಾಗಿದೆ ಪ್ರೇರೆ. ಹುಲಿ ಒಂಥರ, ಸಿಂಹ ಒಂಥರ, ಹಾವು ಒಂಥರ, ಕರಡಿ ಒಂಥರ. ಅದರಲ್ಲಿ ಒಂದು ಜಾತಿ ಅನ್ನುವಂಥ ಕ್ಯಾಟಗರಿ ಇರುತ್ತೆ ಬೇರೆ. ಮಾವಿನ ಹಣ್ಣಿದೆ, ಮಾವಿನ ಹಣ್ಣಲ್ಲಿ ಎಷ್ಟು ತರವಾದಂಥ ಕ್ಯಾಟಗರಿ ಇದೆ ಬೇರೆ. ತೋತಾಪುರಿ ಇದೆ, ಬಾದಾಮಿ ಇದೆ, ಮುಂತಾದದ್ದು ಅನೇಕವಿದೆ ಪ್ರೇರೆ. ಇದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಕಾಯಿ ಪಲ್ಯ ಗಿಡಗಳನ್ನು, ಆಹಾರವನ್ನು ದೇವರು ಕೊಡ್ತಾ ಇದ್ದಾರೆ. ಕೇವಲ 800 ಕೋಟಿ ಮಾನವರಿಗೆ ಮಾತ್ರವಲ್ಲ, ಜೀವರಾಶಿಗಳಿಗೂ ಪ್ರತಿದಿನ ಭೂಮಿಗೆ ಅಪ್ಪಣೆ ಕೊಟ್ಟು ಉತ್ಪನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಭೂಮಿ ದೇವ್ರ ಮಾತು ಕೇಳುತ್ತಾ? ಏನ್ ಭೂಮಿ ದೇವ್ರ ಮಾತು ಕೇಳುತ್ತಾ? ಅನೇಕರು ಭೂಮಿ ತಾಯಿ ಅಂತೀವಿ, ಭೂಮಿ ತಾಯಿ ಅಂತೀವಿ ಬೇರೆ. ಭೂಮಿ ಏನಾಗಿದೆ ಗೊತ್ತಾ? ದೇವರಿಗೆ ಕೆಲಸದ ಆಳು. ಅಂದ್ರೆ ಭೂಮಿ ದೇವದೂತವಾಗಿದೆ. ಭೂಮಿ ದೇವದೂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸಾರಿ ತೆಗೆದು ನೋಡೋಣ ಪ್ರೇರೆ, ಏನಂತ ಬರೆಯಲ್ಪಟ್ಟಿದೆ ಅಂತ. ಒಂದು ಸಾರಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ ಓದಿಕೊಳ್ಳಿ ನೀವು. 30ನೇ ಅಧ್ಯಾಯ 19ನೇ ವಚನ ನೋಡುವಾಗ, ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಭೂಮಿ ಆಕಾಶ ಸಾಕ್ಷಿ ಅಂದ್ರೆ ಬೇರೆ. ಇದಕ್ಕೆ ಜೀವ ಇಲ್ಲ ಅಂತೀರಾ? ಭೂಮಿಗೆ ಜೀವ ಇಲ್ವಾ? ಆಕಾಶಕ್ಕೆ ಜೀವ ಇಲ್ವಾ? ನಾವೇನು ಅನ್ಕೋತೀವಿ ಅಂದ್ರೆ ಬೇರೆ ಅಮಾಯಕರು ಪ್ರೇರೆ ನಾವು. ಭೂಮಿಗೆ ಜೀವ ಇಲ್ಲ, ಆಕಾಶಕ್ಕೂ ಜೀವ ಇಲ್ಲ ಅಂದ್ರೆ ಆಕಾಶ ಭೂಮಿ ಸಾಕ್ಷಿಗಳಾಗಿ ಕರೀತಾ ಇದ್ದಾರಂತೆ ದೇವರು. ಕೋರ್ಟಲ್ಲಿ ಎಷ್ಟು ಸಾಕ್ಷಿ ಬೇಕು ಪ್ರೇರೆ? ಒಬ್ಬ ತಪ್ಪು ಮಾಡಿದಾಗ ಒಬ್ಬ ತಪ್ಪಿಗಸ್ತನು ಕೋರ್ಟ್ ಮುಂದೆ ನಿಂತ್ಕೊಂಡು ನಾನು ನಿರಪರಾಧಿ ಅಂತ ಹೇಳುವಾಗ ಎಷ್ಟು ಜನ ಸಾಕ್ಷಿ ಆಗಿರ್ತಾರೆ? ಅಪರಾಧಿ ಅಂತ 2 ಇರ್ತಾರೆ. ಅಥವಾ ಅಪರಾಧಿ ಆಗಿದ್ರೆ ಅವನ ವಿರುದ್ಧವಾಗಿ ಸಾಕ್ಷಿ ಹೇಳೋದು 2 ಬೇಕಾಗಿದ್ದಾರೆ ಕೋರ್ಟಲ್ಲಿ. ದೇವರು ಎಷ್ಟು ಜನ ಸಾಕ್ಷಿಯಾಗಿ ಮಾಡ್ತಾ ಇದ್ದಾರೆ? ಅಂದ್ರೆ ಭೂಮಿಗೆ ಜೀವ ಇದೆಯಾ? ಖಂಡಿತ ಇದೆ ಪ್ರೇರೆ. ಆಕಾಶಕ್ಕೆ ಜೀವ ಇದೆಯಾ? ಹೌದು ಪ್ರೇರೆ, ಜೀವವಿದೆ. ಜೀವವಿರುವಂತ ಕಾರಣಕ್ಕೆ ಫಲ ಕೊಡ್ತಾ ಇದೆ. ಇದು ಯಾವುದು? ಭೂಮಿ ಫಲ ಕೊಡ್ತಾ ಇದೆ, ಕಾಯಿ ಪಲ್ಯ ಗಿಡಗಳನ್ನು ಹುಟ್ಟಿಸ್ತಾ ಇದೆ. ಬೇರೆ ಸತ್ಯವೇದ ಬೈಬಲ್ ಗ್ರಂಥದಲ್ಲಿ ಬರೆದಿರುವಂತ ಮಾತು, ಪ್ರಪಂಚದಲ್ಲಿರುವಂತ ಯಾವ ಗ್ರಂಥದಲ್ಲೂ ಬರೆದಿರುವಂತ ಮಾತು ಸಾಕ್ಷಿ ಸತ್ಯವೇದ ಗ್ರಂಥದಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಮಾತ್ರವೇ ಹೇಳ್ತಾ ಇದ್ದೀನಿ ನಾನು. ಮತ್ತು ಇದು ಇದೆ, ಮತ್ತೊಂದು ಇದೆ ಅಂತ ನಾನು ಹೇಳಲ್ಲ. ಸೃಷ್ಟಿ ಕ್ರಮ ಇಂಚಿಂಚು ದೇವರು ಸ್ಪಷ್ಟವಾಗಿ ಬರೆಸಿದ್ದಾರೆ. ಅಂದ್ರೆ ತನ್ನ ಮಕ್ಕಳಿಗೆ ಅನುಮಾನ ಇರಬಾರ್ದು ಪ್ರೇರೆ. ಇವ್ರು ದೇವರಾದ್ರೆ ಹೇಗೆ ಹುಟ್ಟಿಸ್ತಾರೆ, ಹೇಗೆ ಬೆಳೆಸ್ತಾರೆ, ಹೇಗೆ ಆಹಾರ ಕೊಡ್ತಾರೆ ಅಂದ್ರೆ ಡೌಟ್ ಇರಬಾರ್ದು ಅಂತ ದೇವರು ಒಂದೊಂದು ಮಾತುಗಳನ್ನು ಸತ್ಯವೇದ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ. ಒಂದ್ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು ಪ್ರೇರೆ? ಒಂದ್ಸಾರಿ ಓದೋದಕ್ಕೆ ಇಷ್ಟಪಡ್ತೀವ ನಾವು? ಎಲ್ಲೋತ್ತಿ ಪ್ರೇರೆ? ಮುದ್ರೆ ಹಾಕ್ಬಿಟ್ಟಿದ್ದೀವಿ ನಾವು. ಏನಂತ? ಮತಗ್ರಂಥ ಅಂತ ಮುದ್ದೆ ಹಾಕ್ಬಿಟ್ಟಿದ್ದೀವಿ. ಮತಗ್ರಂಥನ ಇದು ಪ್ರೇರೆ. 84 ಲಕ್ಷ ಜೀವರಾಶಿಗಳಿಗೆ ದೇವರ ಆಹಾರ ಕೊಡ್ತಾ ಇದ್ರೆ ಆತನ ಮತ ಸ್ಥಾಪನೆ ಮಾಡ್ತಾ ಇದ್ದಾನ? ಕುಲ ಬೇಕಾ ಆತನಿಗೆ? ಎಲ್ಲ ಕುಲದವ್ರು ತಿಂತ 800 ಕೋಟಿ ಮಾನವರಿದ್ದೀವಿ, ಎಲ್ಲ ಕುಲದವ್ರು ತಿಂತಾ ಇದೀವಿ ಈಗ ಅಲ್ವಾ? ದೇವರಿಗೆ ಇಂಥ ಕುಲದವರೇ ಇಷ್ಟವಾಗಿದ್ರೆ ಅಂತ ಕುಲದವರಿಗೆ ಮಾತ್ರ ಆಹಾರ ಬೆಳಿಬೇಕಾಗಿತ್ತು. ಅಂತ ಹೊಲದಲ್ಲಿ ಮಾತ್ರ ಮಳೆ ಬರ್ಬೇಕಾಗಿತ್ತಲ್ಲ ಪ್ರೇರೆ? ಮಳೆ ಎಲ್ಲಾರ್ಗೂ ಬೀಳ್ತಾ ಇದೆಯಾ? ಮಳೆ ಎಲ್ಲಾರ ಮೇಲೂ ಬೀಳ್ತಾ ಇದೆಯಾ? ಮಳೆ ಬೀಳ್ತಾ ಇದೆ ಪ್ರೇರೆ. ದೇವರ ವಾಕ್ಯ ಹೇಳುವಂತ ಮಾತು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಕೊನೆ ವಚನದಲ್ಲಿ, ಆತನು ಅನೀತಿವಂತರ ಮೇಲೆಯೂ ನೀತಿವಂತರ ಮೇಲೆಯೂ ದುಷ್ಟರ ಮೇಲೆಯೂ ಭ್ರಷ್ಟರ ಮೇಲೆಯೂ ವ್ಯಭಿಚಾರಿಗಳ ಮೇಲೆಯೂ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಅದು ಪ್ರೇರೆ ಕರುಣೆ ಉಳ್ಳ ದೇವರು. ಅಂದ್ರೆ ಕರುಣೆ ಉಳ್ಳ ಅಂತವರು ಅಂದ್ರೆ ದೇವರು ಪ್ರತಿಯೊಬ್ಬರಿಗೂ ಸರಿ ಸಮಾನವಾಗಿ ನೋಡುವಂಥವರು ದೇವರಾಗ್ತಾರೆ. ಮನುಷ್ಯರಲ್ಲೇ ಪ್ರೇರೆ ನೋಡಿ ಪಕ್ಷಪಾತಗಳು. ದೇವರಲ್ಲಿ ಪಕ್ಷಪಾತ ಮಾಡಿದ್ರೆ ಹೇರಳವಾಗಿ ನನ್ನ ಮಕ್ಕಳು ತಿನ್ಲಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಇಲ್ಲಿ ಮನುಷ್ಯರು ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀವಿ. ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಮತಕ್ಕೋಸ್ಕರ, ಜಾತಿಗೋಸ್ಕರ ಕಿತ್ತಾಡಿ ಹೊಡೆದಾಡಿ ತನ್ನ ಸ್ವಜಾತಿ ಆಗಿರೋಂಥ ಮನುಷ್ಯ ಕುಲವನ್ನೇ ಹೊಡೆದಾಡ್ಕೊಂಡು ಸತ್ತೋಗ್ತಾ ಇದೀವಿ ಪ್ರೇರೆ. ಯಾಕೆ ಸಾವು ಬಂದು ಸತ್ರೆ ಆಗಲ್ಲ ಪ್ರೇರೆ? ಇರೋದೇ 50 ವರ್ಷ, 40 ವರ್ಷ, 30 ವರ್ಷ. ಅದರಲ್ಲೂ ಯೌವನಸ್ಥರ ಕಥೆಗಳು ನೋಡಿ, ಯೌವನಸ್ಥರ ಪರಿಸ್ಥಿತಿಗಳು 17, 18, 20ಕ್ಕೆ ಹೋಗ್ಬಿಡ್ತಾವ್ರೆ ಪ್ರೇರೆ. ಫೋಟೋಗಳು ನೋಡಿದಾಗ ನೋವಾಗುತ್ತೆ ಪ್ರೇರೆ. ಗೆಳೆಯ ಮತ್ತೆ ಹುಟ್ಟಿ ಬಾ ಅಂತ ಬರ್ಸಿರ್ತಾರೆ ಅವ್ರ ಸ್ನೇಹಿತರು.
ಗೆಳೆಯ ಇರೋ ಕಡೆಗೆ ಇವ್ರು ಹೋಗ್ಬೇಕಾಗುತ್ತೆ, ಗೆಳೆಯ ಇಲ್ಲಿ ಬರಲ್ಲ. ಒಂದೇ ಸರಿ ಜನ್ಮ, ಒಂದೇ ಜನನ, ಒಂದೇ ಮರಣ. ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು. ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ನೀನು ಮರೆಯದಿರು. ಇದು ಬೈಬಲ್ ಹೇಳುದು. ಅಂದ್ರೆ ಒಂದೇ ಜನನ, ಒಂದೇ ಮರಣ. ನಿನ್ನ ತಂದೆ ತಾಯಿನ ಸನ್ಮಾನಿಸು. ಇನ್ನೊಬ್ಬರ ಹೆಂಡತಿಯ ಗೊಡವೆಗೆ ಹೋಗ್ಬೇಡ, ಇನ್ನೊಬ್ಬರ ಗಂಡನ ಗಡವೆಗೆ ಹೋಗ್ಬೇಡ, ಮತ್ತೊಬ್ಬರ ಆಸ್ತಿಯನ್ನು ಲಪ್ಟಾಯಿಸ್ಬೇಡ, ಮತ್ತೊಬ್ಬರ ಕಡೆ ಸುಳ್ಳು ಸಾಕ್ಷಿ ಹೇಳಬೇಡ. ಇದೆಲ್ಲ ದೇವರ ಆಜ್ಞೆ ಕೊಟ್ಟಿದ್ದಾರೆ ಬೇರೆ. ಈ ಯೌವನಸ್ಥರು ತಂದೆ ತಾಯಿ ಮಾತು ಕೇಳಲ್ಲ, ಹಿರಿಯರ ಮಾತು ಕೇಳಲ್ಲ, ತಿರ್ಗಾ ಉಲ್ಟಾ ಮಾತಾಡುವಂಥದ್ದು ಎಂಥದ್ದು, ಬರೀ ಕೆಟ್ಟ ಮಾತುಗಳನ್ನೇ ಮಾತನಾಡುವಂಥದ್ದು ಅಲ್ವಾ ಬೇರೆ. ಪೊಲೀಸರ ಅಧಿಕಾರಿಗಳು ಅನೇಕ ಸರಿ ಕರ್ಕೋಗಿ ಅನೇಕ ಸರಿ ರಿಮೈಂಡ್ ಎತ್ತಿ ಇನ್ಮೇಲೆ ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೊಂಡಿದ್ರೆ ಸರಿ ಅಂದ್ರೆ ನೀನು ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂದ್ರೂ ಕೇಳಲ್ಲ ಬೇರೆ ಯೌವನಸ್ಥರು. ನಾಲ್ಕೇ ದಿನಗಳ ಜೀವನ ಕುಡಿದು ತಿಂದು ಆರಾಮಾಗಿ ಸತ್ತೋಗ್ಬಿಡ್ಬೇಕು ಅಂತ ಅಲ್ವಾ, ಸತ್ತೋಗ್ಬೇಕು ಅಂತಾರೆ ಬೇರೆ. ಇಲ್ಲಿರೋಂಥ ಗೆಳೆಯ ಮತ್ತೆ ಹುಟ್ಟುವಂತ ಅವ್ನು ಸಾಯ್ಬೇಕಂತ ಅವನು ಇಷ್ಟಪಟ್ಟೆ ಅವ್ನು ಸತ್ತೋಗ್ಬಿಡ್ತಾವನೆ. ತಿಂದು ಕುಡಿದು ವ್ಯಭಿಚಾರ ಮಾಡಿ, ಹಾರ ಮಾಡಿ, ಕಳ್ತನ ಮಾಡಿ, ಪಟಾರಂತ ಅವ್ನ ಪಾಪದ ಕೊಡ ತುಂಬೋಗಿ ಸತ್ತೋಗ್ತಾನೆ ಬೇರೆ. ಇಲ್ಲಿ ಮನುಷ್ಯ ಪಾಪ ಇಲ್ಲಿ ಸ್ನೇಹಿತ ಅನ್ನೋದು ನೀನು ಬಂದೇ ಬಂದು ಇವ್ನು ಸಾಯ್ಬೇಕಂತ ಇವ್ನು ಡಿಸೈಡ್ ಮಾಡಿದ್ದಾನೆ ಅಲ್ವಾ. ಅನೇಕ ಗಾಡಿಗಳಲ್ಲಿ ಹಿಂದ್ಗಡೆ ಬರ್ದಿದ್ದಾರೆ ಬೇರೆ, ಮೈ ಲೈಫ್ ಮೈ ಸ್ಟೈಲ್ ಅಂತ. ಹೌದಾ, ವೀಲಿಂಗ್ ಮಾಡ್ಕೋಬೇಕಾದ್ರೆ ಕೈ ಕಟ್ಟಾಗಿ ಕಾಲು ಕಟ್ಟಾಗಿ ಅಷ್ಟು ದೂರ ಬಿದ್ದಿರ್ತದೆ. ನನ್ನ ಲೈಫ್ ನನ್ನ ಸ್ಟೈಲು ಬಂದು ಅಂಡ್ಕೊಂಡು ನೀನು ನನ್ನ ಹತ್ರ ನನ್ನ ಕೈ ಅಲ್ವಾ ಅಂತಂದ್ರೆ ಆ ಕೈ ಬರಲ್ಲ, ನಿನ್ನ ಹತ್ರಕ್ಕೆ ಕಾಲು ಬರಲ್ಲ, ಉದ್ರೋಗಿರುವಂಥ ಹಲ್ಗಳು ಬರಲ್ಲ, ತಿರ್ಗಾ ಜಾಯ್ನ್ ಆಗಲ್ಲ ಅಲ್ವಾ. ದೇವರು ಕೊಟ್ಟಂತ ಲೈಫ್ ಇದು. ದೇವರ ಚಿತ್ತ ನೆರವೇರಿಸೋನಾದ್ರೆ ಭೂಲೋಕದಲ್ಲಿ 4 ದಿವಸ ಬದುಕ್ತೀವಿ ಬೇರೆ. ಆಹಾರ ಯಾರಿಂದ ಬರ್ತಾ ಇದೆ ಅಂತ ಬರೆಯಲ್ಪಟ್ಟಿದೆ ಮಾತು. ಮತ್ತೊಂದ್ಸರಿ ಓದೋಣ. ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು. ಬೇರೆ ಎಂಥ ಕಾಯಿ ಪಲ್ಯಗಳು ಬೇರೆ. ಕ್ಯಾರೆಟ್, ಮೂಲಂಗಿ, ಹುಳ್ಳಿಕಾಯಿ, ಎಂತೆಂಥ ಕಾಯಿಗಳು ಪ್ರೇರೆ, ಎಂತೆಂಥ ಪಲ್ಯಗಳು ಪ್ರೇರೆ. ಅದ್ಭುತ ಅಲ್ವಾ. ಒಂದೊಂದು ಕಾಯಿ ಪಲ್ಯಗಳಲ್ಲಿ ಒಂದೊಂದು ಟೊಮಾಟೋಲು, ಒಂದೊಂದು ಈರುಳ್ಳಿನ ಒಂದೊಂದು ಥರ ರುಚಿ ದೇವರು ಕೊಡ್ತಾರೆ. ಅದಕ್ಕೆ ಸತ್ಯವೇದ ಗ್ರಂಥ ಕೀರ್ತನೆ ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ನೋಡಿರಿ. ಈ ತಿಂತ ಇದೆಯಲ್ಲ ರುಚಿ, ದೇವರು ಅಷ್ಟು ರುಚಿಯಾಗಿದ್ದಾನೆ ಪ್ರೇರೆ. ಆತನನ್ನು ಅನುಭವಿಸ್ತೀವ ನಾವು. ನಾವೇನು ಅನ್ಕೋತೀವಿ ಅಂದರೆ ದೇವ್ರ ಕುರಿತು ನಮ್ಮ ತಪ್ಪು ಮಾಹಿತಿ ಏನಂದ್ರೆ ಬೇರೆ, ದೇವರು ನಮ್ಮ ಥರನೇ ಕುಡುಕ, ದೇವರು ನಮ್ಮ ಥರನೇ ಲುಚ್ಚ, ದೇವರು ನಮ್ಮ ಥರನೇ ಲಫಂಗ, ದೇವರು ನಮ್ಮ ಥರನೇ ವ್ಯಭಿಚಾರಿಗಳು ಅನ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ನಾವು ಹೀಗೆ ಆಡ್ತಾ ಇದ್ದೀವಿ. ದೇವರು ಒಂದು ವೇಳೆ ಎಂಥವನಂತ ನಿಮ್ಗೆ ಗೊತ್ತಾದ್ರೆ ಪ್ರತಿದಿನ ಜ್ವರದಿಂದ ಮಲಿಕೋತೀರ ನೀವು, ತಲೆಗೆ ಬಟ್ಟೆ ಹಾಕೋಬೇಕಾಯ್ತದೆ ನೀವು. ದೇವರು ಎಂಥವಂತ ಗೊತ್ತಾಗ ಅಂತ ಭಯಂಕರನಾಗಿದ್ರು ನಾವು ಮಾಡಿದಂಥ ತಪ್ಪುಗಳಿಗೆ ತಕ್ಕ ಶಿಕ್ಷೆಯನ್ನು ದೇವರು ಕೊಡದೆ ಕ್ಷಮಿಸ್ತಾ ಬರ್ತಾ ಇದ್ದಾರೆ. ಇಂದಲ್ಲ ನನ್ನ ಮಗನೂ ಬದಲಾಗ್ತಾನೆ, ಇಂದಲ್ಲ ನಾಳೆ ಮಗ ದುಷ್ಟತನವನ್ನು ಬಿಟ್ಟು ನನ್ನ ಹತ್ರ ಬರ್ತಾನೆ ಅಂತ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನಾವೆಲ್ಲ ಕೈ ಚಾಚಿ ನಿಂತಿದ್ದಾರಂತೆ. ಈಗಲಾದರೂ ನಿಮ್ಮ ಬಟ್ಟೆಗಳನ್ನೆಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನನ್ನ ಬಳಿಗೆ ಬಂದಿರಿ. ದುಷ್ಟನ ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನ ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿ ಬರಲಿ ಅಂತ ದೇವರು ಕಾಯ್ತಾ ಇದ್ದಾನೆ ನಮಗೋಸ್ಕರ. ಅದಕ್ಕೆ ತಿನ್ನುವಂಥ ಆಹಾರ 3 ಟೈಮ್ ಆಹಾರ ಇದೆ. ಅಕ್ಕಿ ಬೆಳೀತಾ ಇದ್ದಾರೆ ದೇವರು. ಅಕ್ಕಿ ಬೆಳೆಸೋದಕ್ಕೆ ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾರೆ ನೋಡಿ. ಅದೇ ಹೇಳುತ್ತೆ ಅಲ್ವಾ, ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು. ಜಾತಿ ಅಂದ್ರೆ ನಾವು ಈ ಜಾತಿ ಅನ್ಕೋಬಾರ್ದು, ಮನುಷ್ಯರಿಗೆ ಸಂಬಂಧಪಟ್ಟಂತ ಜಾತಿ ಅನ್ಕೋಬಾರ್ದು. ನಾನು ಅವಾಗಲೇ ಹೇಳಿದಲ್ಲ, ಮಾವಿನ ಹಣ್ಣಿನಲ್ಲಿ ಒಂಥರ ಇರುವಂಥ ಒಂದು ಜಾತಿಗೆ ಅನುಸಾರವಂಥ ಹಣ್ಣುಗಳಿರ್ತದೆ. ಬಾದಾಮಿ ಅಂದರೆ ಬಾದಾಮಿಗೆ ಸಂಬಂಧಪಟ್ಟಂಥ ಹಣ್ಣುಗಳಿರ್ತದೆ. ತೋತಾಪುರಿ ಅಂದರೆ ತೋತಾಪುರಿಗೆ ಸಂಬಂಧಪಟ್ಟಂಥ ಅದರಲ್ಲಿ ಕೆಲವೊಂದು ಚೇಂಜಸ್ಗಳಿರುತ್ತೆ, ರುಚಿಗಳು ಬೇರೆ ಬೇರೆ ಥರ ಇರುತ್ತೆ. ಅದೇ ರೀತಿ ಇದೇನಾಗಿದೆ ಅಂದರೆ ಅವುಗಳ ಜಾತಿಗನುಸಾರವಾಗಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಹಣ್ಣಿನ ಮರಗಳು, ಹಣ್ಣು ಪ್ರೇರೆ, ಹಣ್ಣು. ನಾವೇನು ಮಾಡ್ತೀವಿ, ಹಣ್ಣು ದೇವರಿಗೆ ತುಂಬ ಇಷ್ಟ. ಈ ಆಪಲ್ಲು, ಈ ಮೋಸಂಬಿ, ಈ ಕಿತ್ಲೆ ಹಣ್ಣು ಅಂತ ದೇವ್ರು ಕೊಡ್ತೀವಿ. ಅಲ್ಲ, ದೇವ್ರು ನಮಗೆ ಕೊಟ್ಟಿರೋದು ಭಿಕ್ಷೆ. ನಿನಗಪ್ಪ ಇದು ಪುಟ, ನೀನ್ ತಿಂದು ಚೆನ್ನಾಗಿರುವಂತ ದೇವ್ರು ಏನ್ ಮಾಡಿದ್ದಾರೆ, ದೇವ್ರು ನಮಗೆ ಬೀಜ ಬಿಡುವ ಹಣ್ಣಿನ ಮರಗಳನ್ನು ಕೊಟ್ಟಿರೋದು ನಮಗೆ. ಮತ್ತೆ ನಾವಿದನ್ನು ತೆಗೆದುಕೊಂಡು ಹೋಗಿ ಯಾರು ಕೊಡ್ತಾ ಇದ್ದೀವಿ? ಬೀಜ ಬಿಡುವ ಹಣ್ಣಿನ ಮರಗಳನ್ನು ಹುಟ್ಟಿಸಿದ ದೇವರು. ನನ್ನ ಮಕ್ಕಳು ತಿಂದು ಬ್ಲಡ್ ರೋಗದಲ್ಲಿ ಇದೆಯಪ್ಪ,
ರೋಗದಲ್ಲಿದ್ದೀಯಾ, ರಕ್ತ ದೇಹದಲ್ಲಿರೋ ಬ್ಲಡ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಕುಡಿದು 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 ವ್ಯಭಿಚಾರ ಮಾಡಿ 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 ರಕ್ತ ಎಲ್ಲ ಹಾಳು ಮಾಡಿಕೊಂಡು, ಬಿಳಿ ರಕ್ತಗಳ ಎಲ್ಲ ಕಣಗಳೆಲ್ಲ ಲೋ ಮಾಡಿಕೊಂಡು, ಹಣ್ಣು ತಿನ್ನಪ್ಪ, ನಿನಗೋಸ್ಕರ ಹಣ್ಣು ಕೊಟ್ಟಿರೋದು. ಕಿವಿ ಹಣ್ಣು ಅಂತ ಇರುತ್ತೆ ಪ್ರೇರೆ, ವೈಟ್ ಬ್ಲಡ್ ಖಾಲಿ ಆಗೋದಾಗ ಅದನ್ನು ತಿನ್ನಬೇಕು ಪ್ರೇರೆ. ಪರಂಗಿ ಹಣ್ಣಿನ ಒಂದು ಎಲೆಗಳನ್ನು ಜಜ್ಜಿ ಅಥವಾ ಮಿಕ್ಸಿಲಿ ಹಾಕಿ ರುಬ್ಬಿ ಅದನ್ನು ಕುಡಿಯುವಾಗ ಆ ಬಿಳಿ ಕಣಗಳು ಹೆಚ್ಚಾಗ್ತವೆ. ಇದು ಯಾರಿಗೋಸ್ಕರ? ಇದು ದೇವ್ರಿಗಿದೆಯಾ? ದೊಡ್ಡ ರೋಗ ನಿಮಗಿದೆಯಾ ನಮಗಿದೆಯಾ ಬೇರೆ? ಯಾರಿಗಿದೆ? ನಮ್ಗಲ್ವ ಇರೋದು ದೊಡ್ಡ ರೋಗ. ಯಾರಿಗೆ ಬರ್ತಾ ಇರೋದು? ಎಲ್ಲ ಮಾಡಬಾರ್ದ ದುಷ್ಟಕೃತ್ಯಗಳನ್ನು ಮಾಡಿ ದೊಡ್ಡ ರೋಗ ಬರ್ಸ್ಕೊಂಡು ಸಾಯ್ತಾ ಇರೋದು ನಾವು. ಮತ್ತೆ ಈ ಹಣ್ಣೆಲ್ಲ ತಗೋಗಿ ದೇವ್ರು ಕೊಡ್ತಾ ಇದ್ದೀವಿ ನಾವು. ಹೂವು ನಿನಗೆ ಅಮ್ಮ ಮುಡ್ಕೊಳಮ್ಮ, ತುಂಬ ಚೆನ್ನಾಗಿ ಕಾಣುತ್ತೆ, ಘಮ ಘಮ ಅಂತ ಸುವಾಸನೆ ಬರುತ್ತೆ. ಅಮ್ಮ ಹೂವು ನಿನಗೆ, ಗುಲಾಬಿ ಹೂವು ನಿನಗೆ, ಕನಕಾಂಬರ ಹೂವು ನಿನಗೆ, ಎಲ್ಲ ಹೂವು ನಿನಗಮ್ಮ, ಹಣ್ಣು ನಿನಗೆ. ಮತ್ತೆ ನೀನು ಯಾರಿಗೆ? ಹುಡುಗನಿಗೋಸ್ಕರ ಹುಡುಗ. ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ ಕಣು, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ. ಹೌದಾ? ನಿನಗೆ ಅವನಿಗೋಸ್ಕರನೇ ಹುಟ್ಟಿದ್ಯಾ ನೀನು? ಅಲ್ಲಮ್ಮ, ದರಿದ್ರದವಳೆ. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿನಗೆ ಸ್ಕೂಲು ಕಾಲೇಜ್ಗಳಿಗೆ ನಿನ್ನ ಬಟ್ಟೆ ಅರ್ಧೋಗಿರೋಂಥ ಬಟ್ಟೆ ಇರುವಾಗ ತಂದೆ ತಾಯಿಗಳು ಕಷ್ಟ ಅದನ್ನು ಅವ್ರ ಬೇವರನ್ನು ಅವ್ರ ರಕ್ತವನ್ನು ಸುರಿಸಿ ನಿನಗೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಕೊಡಿಸಿ ಕಳಿಸಿ ನಿನ್ನ ದೇಹದಲ್ಲಿರುವಂಥ ಆ ಮಾನವನ್ನು ಮುಚ್ಚೋದಕ್ಕೋಸ್ಕರ ಅವರ ಹಗಲು ರಾತ್ರಿ ಕಷ್ಟಪಟ್ಟು ಆ ತಂದೆ ತಾಯಿಗಳು ನಿನಗೆ ವಸ್ತ್ರಗಳನ್ನು ತೊಡಿಸಿ ನಿನ್ನ ಗೌರವವನ್ನು ಕಾಪಾಡಿ ಕಳಿಸುವಂಥ ತಂದೆ ತಾಯಿಗಳ ರಕ್ತದ ಮೇಲೆ ನೀನು ಕಾಲಾಡಿಸ್ತಾ ಇದೆಯಾ? ಅವನಿಗೋಸ್ಕರನೇ ಹುಟ್ಟಿದ್ಯಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಬರಲ್ಲ ನಮ್ಮ ನಿಮಗೆ. ತಡ್ಕೋ, ಮದುವೆ ಮಾಡೋವರೆಗೂ ತಡ್ಕೋ. ನಾಯಿ ಹಾಗೆ ಅಲ್ಲಿಬೇಡ. ಬೀದಿಲಿರುವಂಥ ನಾಯಿಗಳು ಗಂಡು ನೋಡಿದ ತಕ್ಷಣ ನಾಯಿ ಏನು ಮಾಡ್ತಾವೆ ಹೇಳಿ? ಗಂಡು ನೋಡಿದ ತಕ್ಷಣ ಆ ಥರ ಆಡಕ್ಕೆ ಹೋಗ್ಬೇಡ. ತಡ್ಕೊ. ನಿನಗಂತ ಒಂದು ಗಂಡನನ್ನ ತಂದೆ ತಾಯಿಗಳು ಸಿದ್ಧ ಮಾಡ್ತಾರೆ. ತಡ್ಕೊ. ಬೀದಿ ನಾಯಿಗಳ ಹಾಗೆ ಸುತ್ತಾಡಬೇಡಮ್ಮ. ಅಮ್ಮ, ತಂದೆ ತಾಯಿಗೆ ಗೌರವ ಕೊಟ್ಟು ಬದುಕೋಸ್ಕರ. ಪುರುಷರು ಅಷ್ಟೇ ಪ್ರೇರೆ. ಪುರುಷರನ್ನು ಏನಂದ್ರೆ ನಾಯಿಗಳ ಹಾಗೆ ತಿರುಗ್ತಾ ಇರ್ತಾರೆ ಹೆಣ್ಮಕ್ಳಿಂದ. ನಾಯಿಗಳ ಹಾಗೆ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಕಷ್ಟಪಟ್ಟು ನೀನು ಬೈಕ್ ಕೊಡಿಸಿ ಗಾಡಿ ಕೊಡಿಸಿ ನನ್ನ ಮಗ ಕಾಲೇಜ್ಗೆ ಹೋಗಿ ಬರ್ತಾನಂತ ಅಂದ್ಕೊಂಡ್ರೆ ನಾವು ಫಿಲಮ್ ಟಾಕೀಸ್ಗಳಲ್ಲಿ ಶಿಲ್ಪಿ ಹೊಡ್ಕೊಂಡಿದ್ದೀವಿ ನಾವು. ಪೋಖ್ರಿಗಳ ಹಾಗೆ ಕಾಲೇಜಲ್ಲಿ ಚಕ್ಕರ್ ಹೊಡೆದು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ದೆ ಅಲ್ಲಿ ಹೋಗಿ ಪರೋಡಿಗಳ ಥರ ನಾವು ಅಲಿತಾ ಇದ್ದೀವಿ. ಮತ್ತೆ ಎಂಥ ಫಿಲಮ್ಗಳು ನೋಡ್ತಾ ಇದ್ದೀವಿ? ಪೋಖ್ರಿ. ಮತ್ತೆ ಪೋಖ್ರಿ ಫಿಲಮ್ ನೋಡಿದ್ರೆ ಪೋಖ್ರಿನೇ ಆಗೋದು, ಪೊಗರು ನೋಡಿದ್ರೆ ಅಹಂಕಾರನೇ ಬರೋದು. ಅದು ಇದೇ ಅಲ್ಲೋ ಬರೋದು. ಫಿಲಮ್ಗಳು ಹೇಗೆ ಬರ್ತಾ ಇದ್ದೀವಿ? ಗೌರವಸ್ಥರು ನೋಡುವಂಥ ಫಿಲಮ್ಗಳು ಬರ್ತದೆ. ದೇವರ ಮಗ, ಒಡ ಹುಟ್ಟಿದವರು, ಇಂಥ ಫಿಲಮ್ಗಳು ಬರ್ತಾ ಇಲ್ಲ ಈಗ. ಎಂಥ ಸಿನಿಮಾಗಳನ್ನು ನೋಡೋದಕ್ಕೂ ಕೂಡ ನಾವು ಇಷ್ಟಪಡ್ತೀವಿ ಅಂದ್ರೆ ಪ್ರೇರೆ ಮಾನಸ್ಥರಾಗಿ ಬದುಕುವಂಥ ಸಿನಿಮಾಗಳನ್ನು ನೋಡೋದಂತ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಸಿನಿಮಾಗಳು. ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಆಸ್ತಿಲಿ ಕಿತ್ತಾಡದೆ, ಎಷ್ಟೇ ಆಸ್ತಿ ಇದ್ದರೂ ತಂದೆ ತಾಯಿಯನ್ನು ಬಿಡದೆ, ಅವ್ರಿಗೆ ಅನಾಥಾಶ್ರಮದಲ್ಲಿ ಹಾಕದೆ, ವೃದ್ಧಾಶ್ರಮದಲ್ಲಿ ಹಾಕದೆ ಅವರನ್ನು ನೋಡಿಕೊಳ್ಳುವಂಥ ಸಿನಿಮಾಗಳು. ಅಥವಾ ತಂದೆ ತಾಯಿ ಇವರು ಪ್ರೀತಿ ಮಾಡಿದ್ರು, ತಂದೆ ತಾಯಿ ನಿನ್ನನ್ನು ಕಷ್ಟಪಟ್ಟು ಸಾಕಿದಾರಮ್ಮ, ನನ್ನ ಜೊತೆ ಬರಬೇಡ ಅಂತ ತನ್ನ ತಾಯಿ ತಂದೆ ಮನೆಗೆ ಕಳಿಸುವಂಥ ಪ್ರೀತಿ ಪ್ರೇಮದವರು ಆ ಥರ ಸಿನಿಮಾಗಳಾದರೂ ತೆಗೆದ್ರೆ ಪ್ರೇರೆ ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ಪ್ರೇರೆ. ಎಷ್ಟೋ ಮನೆ ಕುಟುಂಬಗಳು ಉಳಿತವೆ ನಿಜ ಪ್ರೇರೆ. ಎಷ್ಟೋ ತಂದೆ ತಾಯಿಗಳು ನರಳಿ ನರಕವನ್ನು ಅನುಭವಿಸೋದನ್ನು ತಪ್ಪುತ್ತೆ ಪ್ರೇರೆ. ನಾವೆಲ್ಲ ಹೋಗ್ತೀವಿ ಪ್ರೀತಿ ಪ್ರೇಮ ಅಂತ ಮಾಯಾಜಾಲದಲ್ಲಿ ಬಿದ್ದು 4 ದಿವಸ ಸುಖ ಅನುಭವಿಸಿ ಆ ಹೆಣ್ಣನ್ನ ಬಿಡ್ತೀವಿ. ಅವ್ರು ಮಾರ್ಕೆಟಲ್ಲಿ 50 ರೂಪಾಯಿಗೆ ಮಾನ ಮರ್ಯಾದೆ ಮಾಡ್ಕೊಳ್ಳೋಲಾಗ್ತಾರೆ. ತನ್ನ ದೇಹವನ್ನು ಮಾಡ್ಕೊಂಡೆ ಬದುಕಬೇಕು. ಇವಾಗ ಆ ಸ್ತ್ರೀಗೂ ಆ ಹುಡುಗಿಗೂ ಬುದ್ಧಿ ಇಲ್ಲ. ಬುದ್ಧಿಹೀನನು ತಂದೆ ತಾಯಿ ಮದುವೆ ಮಾಡೋರ್ಗು ತಡ್ಕೊಂಡು ಇರ್ಲಾರ್ದೆ ಯಾವನೋ ಗುಲಾಬಿ ಹೂವು ಕೊಟ್ಟ ಅಂದ್ಬಿಟ್ಟು ಆ ಚಪ್ಪರ್ ಜೊತೆ ಹೋಗಿ ತನ್ನ ದೇಹವನ್ನು ಹಂಚ್ಕೊಂಡು ಅವ್ನು ಬಿಟ್ಟು ಹೋಗ್ತಾನೆ. ಅವ್ಳಿಗಿಂತ ನಿನಗಿಂತ ಚೆನ್ನಾಗಿರೋರು ಬರ್ತಾನೆ, ಅವ್ರ ಜೊತೆ ಹೋಗ್ತಾನೆ. ನೀವೇನು ಮಾಡ್ತೀಯಾ? ಈ ಕಡೆ ನೀನು ತಂದೆ ತಾಯಿ ಸೇರಿಸಲ್ಲ, ಅವ್ರು ಸತ್ತೋಗ್ರು ಅಂತ ನಿನ್ಗೆ ಹೆಸರಲ್ಲಿ ತಿಥಿ ಮಾಡಿಬಿಟ್ಟು 4 ಜನಕ್ಕೆ ಅನ್ನ ಹಾಕ್ಬಿಟ್ಟಿರ್ತಾರೆ. ಇವ್ಳಿಗೆ ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರು ಇವ್ಳು ನನಗೆ ಮೋಸ ಮಾಡ್ಬಿಟ್ಟು ಹೋದಲ್ಲ, ನಮಗೆ ದ್ರೋಹ ಮಾಡಿದ್ನಲ್ಲ ಅಂತ ನೀನು ಹೋಗಿರುವಂಥ ಮಹಾ ಸಂತೋಷದಲ್ಲಿ ಆಹಾರವನ್ನು ತಿಥಿ ಊಟ ಮಾಡಿಸ್ಕೊಡ್ತಿರ್ತಾರೆ. ಹಬ್ಬದ ಊಟ ಅದು ಒಂಥರ. ಅವ್ರ ಪಾಲಿಗೆ ಸತ್ತೋಗಿರೋ ಥರ 4 ಜನಕ್ಕೆ ಊಟ ಹಾಕ್ಬಿಟ್ಟು ನನ್ನ ಮಗಳು ಹೊಟ್ಟೋದು ಸ್ವರ್ಗಕ್ಕೆ ಇಲ್ಲ ಇಲ್ಲಿ ನಮ್ಮ ಜೊತೆ ಸತ್ತೋದು ಅವಳು ನನ್ನ ಮಗಳು ಅಂತ ಊಟ ಹಾಕ್ಬಿಟ್ಟಿರ್ತಾರೆ. ಮತ್ತೆ ನೀನು ಬಂದರೆ ಅವ್ರ ದೃಷ್ಟಿ ಏನು ಕಾಣ್ತೇ ಗೊತ್ತು? ನೀನು ಹೇಗೆ ಕಾಣ್ತಾ ಹೇಳು ಅವ್ರ ದೃಷ್ಟಿ? ದೆವ್ವ. ಸತ್ತವರು ಎದು ಬಂದರೆ ಯಾವ ರೀತಿ ಕಾಣ್ತಾರೆ? ದೆವ್ವ. ನೀನು ಅವ್ರ ಪಾಲು ಸತ್ತೋಗಿರ್ತೀಯ. ಅಮ್ಮ ತಂಗಿ
ನೀನು ಅವ್ರ ಕಾಲು ಸುತ್ತೋಗಿರ್ತೀಯ. ನೀನು ತಿರ್ಗಾ ಹೋದ್ರೆ ಅವನ ಜೊತೆ ಮಲಗಿ ಮಾಡಬಾರ್ದ ಪಾಪದ ಕೃತ್ಯಗಳನ್ನೆಲ್ಲ ಮಾಡಿ ಮಗುವನ್ನು ಎತ್ಕೊಂಡು ಒಂದು ವೇಳೆ ದೇಹವನ್ನು ಕೆಡಿಸ್ಕೊಂಡು ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ ಅವರು? ಎಕಡ ಎತ್ಕೊಂಡು ಮಕ್ಕಳ ಮೇಲೆ ಹೊಡೆದಿ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅಥವಾ ನೀನೇ ಹೋಗೋದಿಲ್ಲ, ಅವ ನೀನು ಏನು ಮಾಡ್ತೀಯ? ಮಗು ಕೊಟ್ಟಿರ್ತಾನೆ ಕೈಗೆ, ಆ ಮಗು ಸಾಕಾದ್ರೆ ಏನು ಮಾಡಬೇಕು? ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಬಿಡಬೇಕು. ನೋಡ್ತಾ ಇದೀವ ಅಲ್ಲಲ್ಲಿ ಸೀರೆ ಬಟ್ಟೆ ಹಾಕೊಂಡು ಮಗುಗೆ ಹಿಂದ್ಗಡೆ ಒಂದು ಏನೋ ಮೂಟೆ ಥರ, ಮೊದಲು ತಾಯಿಂದಿರು ಇಲ್ಲಿ ಪಾಪ ಹೆಗ್ಲ ಮೇಲೆ ಹಾಕೊಂಡಿರೋರು ನನ್ನ ಮಮತೆಯ ಮಗು ಅಂತ. ಈಗ ಕಸಬು ಬುಟ್ಟಿ ಥರ ಹಿಂದ್ಗಡೆ ಹಾಕೊಂಡಿರ್ತಾರೆ ಅಲ್ವಾ? ಚೀಲ ಹಾಕೊಂಡು ಹೋಗೋರು ಹೇಗೆ ಇರ್ತಾರೆ ಹೇಳಿ? ಚೀಲ ಆಯೋರು ಮೂಟೆ ಹಿಂದೆ ಮಡಿಕೊಂಡು ಇರೋಬ್ಬರ ಕಸ ಎಲ್ಲ ಹಾಕ್ತಾ ಇರ್ತಾರೆ. ಹಂಗೆ ಮಗು ಹಿಂದ್ಗಡೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ? ತಿಂಡಿ ಕಸ ತಿನ್ನು, ಬಿತ್ಕೋ ಅಲ್ಲೇನೆ ಅಲ್ವಾ? ಇಲ್ಲ ಅಪ್ಕೊಳ್ಳಲ್ವ, ಎದೆಗೆ ಅಪ್ಕೊಳ್ಳಲ್ವಾ? ಬೇರೆ ತಂದೆ ತಾಯಿ ಮಾತಿಗೆ ಒಳಪಡಿ ಬೇಡ. ಈ ಶರೀರದ ಆಸೆ ನಮಗೆ ನರಕ ತೋರಿಸುತ್ತೆ. ಅರ್ಥ ಆಯ್ತಾ? ದೇವ್ರೇನು ಹೇಳ್ತಾ ಇದ್ದಾರೆ ಇಲ್ಲಿ? ಹಣ್ಣಿನ ಮರಗಳನ್ನು A ಫಾರ್ ಆಪಲ್ ಅಂತ ನಾವು ಸ್ಕೂಲಲ್ಲಿ ಓದಿಸ್ತೀವಿ ಮಕ್ಕಳಿಗೆ. ಪಾಪ ಮೇಷ್ಟಿಗೂ ಗೊತ್ತಿಲ್ಲ A ಫಾರ್ ಆಪಲ್ ಯಾರು ಉಂಟು ಮಾಡಿದ್ರು ಅಂತ. ಹಣ್ಣಿನ ಮರ ಉಂಟು ಮಾಡಿದ ಸತ್ಯವೇದ ಗ್ರಂಥದಲ್ಲಿದೆಯಪ್ಪ. ಮತ್ತೆ ಕ್ರೈಸ್ತರಾದಂಥ ನಾವು ಎಷ್ಟು ಅಜ್ಞಾನಿಗಳು ಅಂದರೆ ಬೇರೆ, ನಮ್ಮ ಮಕ್ಕಳಿಗೆ ಬೈಬಲ್ ಕೊಡಲ್ಲ. ಬೇರೆ. ಪ್ರಥಮ ಪಾಠಶಾಲೆ ಯಾವ್ದು ಗೊತ್ತಾ? ಪ್ರಥಮ ಪಾಠಶಾಲೆ A ಫಾರ್ ಆಪಲ್ ಕಲಿಯುವಂಥ ನಮ್ಮೂರ ಶಾಲೆಯಲ್ಲ ಪ್ರಥಮ ಪಾಠಶಾಲೆ ಇರೋದು. ಒಂದು ಸಾರಿ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮಪ್ಪ ಏನು ಬರ್ಸಿದಾನಂತ ಒಂದು ಸಾರಿ ಓದು ನೋಡಿದ್ರೆ ಬುದ್ಧಿಯಾದ್ರೂ ಬರ್ಬೋದು ನಮಗೆ. ನೋಡಿ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 7ನೇ ವಚನ. ಒಂದ್ಸಾರಿ ಓದೋಣ.